ಫ್ಯಾನ್ಸ್ ವಾರ್ ಬಳಿಕ ಮೊಟ್ಟ ಮೊದಲ ಬಾರಿಗೆ ವಿಜಯಲಕ್ಷ್ಮಿ ಪರಪ್ಪನ ಅಗ್ರಹಾರಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಪತಿ ದರ್ಶನ್ ಅವರನ್ನ ಮೀಟ್ ಮಾಡೋದಕ್ಕೆ ವಿಜಯಲಕ್ಷ್ಮಿ ಅವರಿಗೆ ದರ್ಶನ್ ಸಹೋದರ ದಿನಕರ ತೂಗುದೀಪ್ ಕೂಡ ಸಾಥನ್ನ ಕೊಟ್ಟಿದ್ದಾರೆ. ಫ್ಯಾನ್ಸ್ ವಾರ್ ಬಳಿಕ ನಡೀತಾ ಇರುವಂತಹ ಮೊದಲ ಭೇಟಿ ಇದು. ಹಾಗಾಗಿ ಕುತೂಹಲ ಇದೆ. ದರ್ಶನ್ ಬಳಿ ಕೆಲ ಹೊತ್ತು ಮಾತನಾಡಿ ಆನಂತರ ವಿಜಯಲಕ್ಷ್ಮಿ ಹಾಗೆ ದಿನಕರ್ ಇಬ್ರು ಕೂಡ ಜೈಲಿಂದ ಹೊರಟರು. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ದಿನಕರ ತೂಗುದೀಪ್ ದರ್ಶನ್ ಅವರ ಸಹೋದರ ನಿರ್ದೇಶಕ, ಅವರ ಜೊತೆಗೆ ಪತ್ನಿ ವಿಜಯಲಕ್ಷ್ಮಿಯವರು ಕಳೆದ ಕೆಲ ದಿನಗಳಿಂದ ನಡೀತಾ ಇರುವಂತಹ ಈ ಗದ್ದಲ ಗಲಾಟೆ, ಮತ್ತೊಂದು ಕಡೆ 11ನೇ ತಾರೀಕು ಡೆವಿಲ್ ಸಿನಿಮಾ ರಿಲೀಸ್ ಆಗಿದ್ದು, ಅದಾದ ಬಳಿಕ ಬೇರೆ ಬೇರೆ ಜಿಲ್ಲೆಗಳಲ್ಲಿ ವಿಜಯಲಕ್ಷ್ಮಿಯವರು ಸಕ್ಸಸ್ ಮೀಟ್ ಮಾಡಿದ್ದು, ಡೆವಿಲ್ ಸಿನಿಮಾಗೆ ಅಭಿಮಾನಿಗಳಿಂದ ಸಿಕ್ಕಂಥ ಆ ಬಹುಪರಾಗ್, ಅದಾದ ಬಳಿಕ ಶುರುವಾದಂತಹ ಈ ಫ್ಯಾನ್ಸ್ ವಾರ್, ಈ ಗಲಾಟೆಗಳು, ಈ ವಾಗ್ವಾದಗಳು, ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇರುವಂತಹ ಆ ರಂಪಾಟ, ಇದೆಲ್ಲದರ ನಂತರ ಮೊದಲ ಬಾರಿಗೆ ದರ್ಶನ್ ಅವರನ್ನ ಭೇಟಿಯಾಗಿದ್ದಾರೆ ವಿಜಯಲಕ್ಷ್ಮಿಯವರು. ಕೆಲ ಹೊತ್ತು ದರ್ಶನ್ ಅವರ ಜೊತೆಗೆ ಚರ್ಚೆಯನ್ನ ಮಾಡಿ ಆ ನಂತರ ಪರಪ್ಪನ ಅಗ್ರಹಾರ ಜೈಲಿನಿಂದ ಹೊರಟಿದ್ದಾರೆ. ವಿಜಯಲಕ್ಷ್ಮಿಯವರಿಗೆ ಈ ಸಂದರ್ಭದಲ್ಲಿ ದರ್ಶನ್ ಸಹೋದರ ದಿನಕರ್ ತೂಗುದೀಪ್ ಕೂಡ ಸಾಥನ್ನ ಕೊಟ್ಟಿದ್ದಾರೆ. ಯಾವ ವಿಚಾರಗಳನ್ನ ಹಂಚಿಕೊಂಡಿರಬಹುದು? ಡೆಫಿನೆಟ್ ಆಗಿ ಡೆವಿಲ್ ಸಿನಿಮಾಗೆ ಸಿಕ್ಕಂಥ ಆ ಗ್ರ್ಯಾಂಡ್ ಓಪನಿಂಗ್, ಅದಾದ ನಂತರ ಸಿನಿಮಾ ಓಡಿದಂಥ ರೀತಿ, ಸಿನಿಮಾ ಮಾಡಿದಂಥ ಕಲೆಕ್ಷನ್, ಅದರ ಜೊತೆಗೆ ಸಕ್ಸಸ್ ಮೀಟ್ನಲ್ಲಿ ಸಿಕ್ಕಂಥ ರೆಸ್ಪಾನ್ಸ್, ಇದೆಲ್ಲದರ ಬಗ್ಗೆ ವಿಜಯಲಕ್ಷ್ಮಿ ಅವರು ಡೆಫಿನೆಟ್ ಆಗಿ ಹಂಚಿಕೊಂಡಿರ್ತಾರೆ. ಅದರ ಜೊತೆಗೆ ಈ ಫ್ಯಾನ್ ವಾರ್ ಬಗ್ಗೆಯೂ ಕೂಡ ದರ್ಶನ್ ಅವರಿಗೆ ತಿಳಿಸಿರುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಸುದೀಪ್ ಅವರು ಕೊಟ್ಟಂತಹ ಹೇಳಿಕೆ, ಆ ಹೇಳಿಕೆಗೆ ಕೌಂಟರ್ ಆಗಿ ಕಂಡಂತಹ ವಿಜಯಲಕ್ಷ್ಮಿ ಅವರ ಸ್ಟೇಟ್ಮೆಂಟ್, ಫ್ಯಾನ್ಸ್ ಜೊತೆ, ದರ್ಶನ್ ಫ್ಯಾನ್ಸ್ ಜೊತೆ ವಿಜಯಲಕ್ಷ್ಮಿ ಅವರು ನಿಂತಹ ರೀತಿ, ಅದೆಲ್ಲದರ ಬಗ್ಗೆ ಶೇರ್ ಮಾಡಿರುವಂತಹ ಸಾಧ್ಯತೆ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, ಡೆವಿಲ್ ಸಿನಿಮಾದ ನಂತರದಲ್ಲಿ ಸಿಕ್ಕಂಥ ಅಭಿಮಾನಿಗಳ ರೆಸ್ಪಾನ್ಸ್, ಅದಾದ ಬಳಿಕ ಕಳೆದ 2-3 ದಿನಗಳಿಂದ ನಡೀತಾ ಇರುವಂತಹ ಈ ಸ್ಟಾರ್ ವಾರ್, ಫ್ಯಾನ್ ವಾರ್, ಅದಾದ ಬಳಿಕ ವಿಜಯಲಕ್ಷ್ಮಿಯವರ ಭೇಟಿ, ಹಾಗಾಗಿ ಏನ್ ಚರ್ಚೆಯಾಗಿರಬಹುದು ಅನ್ನುವಂಥ ಕುತೂಹಲ. ಎಷ್ಟು ಹೊತ್ತಿಗೆ ಬಂದ್ರು, ಎಷ್ಟು ಹೊತ್ತುಗಳ ಕಾಲ ಮಾತುಕತೆ ಮಾಡಿದ್ರು, ಏನ್ ಇನ್ಸೈಡ್ ಡೀಟೇಲ್ಸ್ ಸಿಗ್ತಾ ಇದೆ ಅಂಕಿತಾ? ವಿದ್ಯಾ, ನೀವು ಹೇಳಿದ ಹಾಗೆ ಸ್ಟಾರ್ ವಾರ್ ಹಾಗೆ ಫ್ಯಾನ್ ವಾರ್ ಬಳಿಕ ಈಗ ಆ ಇನ್ಸಿಡೆಂಟ್ ಆದ ಬಳಿಕ ಮೊದಲ ಬಾರಿಗೆ ವಿಜಯಲಕ್ಷ್ಮಿ ಹಾಗೆ ದಿನಕರ್ ತೂಗುದೀಪ ಅವರು ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ಕೊಟ್ಟು ದರ್ಶನ್ ಅವರನ್ನ ಭೇಟಿ ಮಾಡಿ ಅವರ ಜೊತೆ ಒಂದು ಮಾತುಕತೆಯನ್ನ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಒಂದು ಕಡೆ ಡೆವಿಲ್ ಸಿನಿಮಾದ ಸಕ್ಸಸ್ ಜೊತೆಗೆ ಫ್ಯಾನ್ಸ್ ರೆಸ್ಪಾನ್ಸ್ ಯಾವ ರೀತಿಯಾಗಿದೆ, ಅದಾದ್ಮೇಲೆ ಸುದೀಪ್ ಕೊಟ್ಟಂತಹ ಹೇಳಿಕೆ, ಅದಾದ್ಮೇಲೆ ವಿಜಯಲಕ್ಷ್ಮಿ ಅವರು ಸುದೀಪ್ ಕೊಟ್ಟಂತಹ ಹೇಳಿಕೆಗೆ ಕೊಟ್ಟಿರುವಂತಹ ಕೌಂಟ್ರು, ಇವೆಲ್ಲದರ ಬಗ್ಗೆಯೂ ಕೂಡ ದರ್ಶನ್ ಬಳಿ ಅವರು ಚರ್ಚೆ ಮಾಡಿರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸುಮಾರು 20 ನಿಮಿಷಗಳ ಕಾಲ ಅವರು ಒಳಗಡೆ ಹೋಗಿ ಮಾತನಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು. ಅಂದ್ರೆ ಈಗ ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಜೊತೆಗೆ ಡೆವಿಲ್ ಸಿನಿಮಾಗೆ ಸಂಬಂಧಪಟ್ಟಂತೆ ಅಭಿಮಾನಿಗಳ ರೆಸ್ಪಾನ್ಸ್ ಹೇಗಿದೆ, ಅದರ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಏನು ಫ್ಯಾನ್ಸ್ ವಾರ್ ಶುರುವಾಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಮುಂದೆ ಯಾವ ರೀತಿಯಾಗಿ ನಡ್ಕೋಬೇಕು, ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಬೇಕು, ಎಲ್ಲವನ್ನ ಕೂಡ ಯಾವ ರೀತಿಯಾಗಿ ಫೇಸ್ ಮಾಡೋಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಸಲಹೆಗಳನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ದರ್ಶನ್ ಬಳಿಯಿಂದ ವಿಜಯಲಕ್ಷ್ಮಿ ಅವರು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಡೀಟೇಲ್ಸ್ ಸಿಗ್ತಾ ಇರುವಂತದ್ದು. ಅದನ್ನ ಹೊರತುಪಡಿಸಿ ಅಂದ್ರೆ ಇವೆಲ್ಲದಕ್ಕೂ ಕೂಡ ಯಾವ ರೀತಿಯಾಗಿ ರೆಸ್ಪಾನ್ಸ್ ಮಾಡಬೇಕು, ಜೊತೆಗೆ ದರ್ಶನ್ ಅವರಿಗೆ ಹೊರಗಡೆ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಷ್ಟು ವಿವರಗಳನ್ನ ಕೊಡುವಂತಹ ಕೆಲಸವನ್ನ ಮಾಡಿರುವಂತಹ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ವಿದ್ಯಾ, ಥ್ಯಾಂಕ್ ಯು ಅಂಕಿತಾ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.